ಸುಖಾಸ್ ಬೀಳ್ತಿದೆ. ಹೆಂಗಿತ್ತಮ್ಮ ಸ್ಕೂಲ್? ನಿಮ್ಮ ಡೈಲಾಗ್ ಹೇಳಲ್ಲ ಎಲ್ಲರೂ ಹೇಗೆ ಹೇಳಲ್ಲ ಡೈಲಾಗ್. ಅವನಲ್ಲೇ ಮನೆಗೆ ಬರಬೇಕು ಒಬ್ಬನ. ನಾನು ಅಲ್ಲೇ ಇರ್ಬೇಕು. ಊಟ ಮಾಡಿ ಬಂದ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು, ಹಾಗಾಗಿ ಬಂದಿದ್ವಿ. ಇವ್ರದ್ದು ಹೆಂಗೂ ಸ್ಕೂಲ್ ಟೈಮ್ ಆಗಿತ್ತಲ್ಲ, ಸ್ಕೂಲಿಂದ ಕರ್ಕೊಂಡು ಮೊನ್ನೆ ಗಿಡ ನೋಡಿದ್ನಲ್ಲ ಎಕ್ಸಿಬಿಷನ್ಗೆ ಹೋದಾಗ, ಸ್ವಲ್ಪ ಗಿಡ ತೊಗೊಳೋದಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಇದೇನೋ ಅಥವಾ ಖಾಲಿಯಾಗಿದ್ದೇನೋ ಗೊತ್ತಿಲ್ಲ, ನೋಡಬೇಕು, ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಮೇಲೆ ಸಬ್ಸ್ಕ್ರೈಬ್ ಇರುತ್ತೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಗಿಡದ ಹತ್ರ ಏನು ಹೋಗಲಿಲ್ಲ, ಸ್ವಲ್ಪ ಐಟಮ್ ಬೇಕಾಗಿತ್ತು ಮನೆಗೆ, ಹಾಗಾಗಿ ಸ್ಮಾರ್ಟ್ ಬಜಾರ್ ಹತ್ರ ಹೋದ್ವಿ. ಇವ್ರು ನೋಡಿದ್ರೆ ಫುಲ್ ಗಲಾಟೆ. ಅವ್ರ ಪಪ್ಪ ಒಂದು ಸ್ವಲ್ಪ ಹೊತ್ತು ಇದ್ದರು, ಆಮೇಲೆ ಕಸ್ಟಮರ್ ಫೋನ್ ಮಾಡಿದ್ರು ಅಂತ ಹೋದರು. ಅವರು ಫುಲ್ ನೋಡ್ತಾ ಇದ್ದಾರೆ. ಗಿಡ ಎಲ್ಲ ಮೊನ್ನೆನೇ ನೋಡಿದ್ನಲ್ಲ, ಹಾಗಾಗಿ ತೊಗೊಂಡ್ರಾಯ್ತು ಅಂತ ಹೋಗಿದ್ದೆ. ನೋಡಬೇಕು ತೊಗೊಳ್ತೀನೋ ಅಥವಾ ಇಲ್ಲೋ ಏನೋ ಡೌಟು. ಟೈಮ್ ಬೇರೆ ಆಗೋಗಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಅದರಲ್ಲಿ ಮಕ್ಕಳು ಕರ್ಕೊಂಡು ಶಾಪಿಂಗು, ಹೊರ್ಗಡೆ ಹೋಗೋದಂತೂ ಯಪ್ಪ, ಅವ್ರ ಕಾಟ ಕೊಡೋದು ಸುಮ್ಮನೆ ಇರಲ್ಲ, ಏನಿಲ್ಲ. ಹಂಗೆ ಸ್ಕೂಲ್ ಯೂನಿಫಾರ್ಮಲ್ಲೇ ಕರ್ಕೊಂಡು ಹೋಯ್ತು, ಯಾಕಂದರೆ ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಹೋಗೋದ್ರಲ್ಲಿ ಟೈಮ್ ಆಗೋಗುತ್ತೆ ಅಂತ ಅಂದ್ಕೊಂಡು, ಹಾಗಾಗಿ ಹಾಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಬಂದ್ವಿ. ಇದರಲ್ಲಿ ಸಾಯಂಕಾಲ ಅಂದರೆ ಇವಾಗ ಶಾಪಿಂಗ್ ಬಂದಿತ್ತಲ್ಲ, ಇದ್ರದ್ದೊಂದು ವಿಡಿಯೋ ಇದೆ, ಆಮೇಲೆ ಮುಂದೆ ಇನ್ನೊಂದು ಇದೆ ವಿಡಿಯೋ. ಅದೇನೆಂದರೆ ಮಾರ್ನಿಂಗ್ದದು ಆಯಿತಾ, ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಯಾಕಂದರೆ ಸ್ವಲ್ಪನೇ ಇತ್ತಲ್ಲ ವಿಡಿಯೋ, ಹಾಗಾಗಿ ಅದರಲ್ಲಿ ನೋಡಿದ್ರೆ ಮನೆ ಹತ್ರ ಬೆಳಗ್ಗೆನೆ ಅಂದರೆ 6 ಗಂಟೆ ಆಗಿತ್ತು ಅಥವಾ 6:30 ಆಗಿತ್ತು ಗೊತ್ತಿಲ್ಲ, ಗಿಡ ಎಲ್ಲ ನಾಡಿಸಿದ್ದೀನಲ್ಲ ಮನೆ ಮುಂದ್ಗಡೆ, ಎಲ್ಲ ತಿಂದು ಹೋಗ್ಬಿಟ್ಟಿದೆ ಆಯಿತಾ. ಎಲ್ಲ ಗಿಡನೂ ಅಲ್ಲ, 1-2-3 ಗಿಡ ಎಲ್ಲ ತಿಂದು ಹೋಗ್ಬಿಟ್ಟಿದೆ. ಆಡು ಬಂದಿತ್ತು ಅಥವಾ ಏನು ಬಂದಿತ್ತು ಗೊತ್ತಿಲ್ಲ ನನಗೆ. ಫುಲ್ ಎಲ್ಲ ಬರೀ ಕಡ್ಡಿ ಮಾತ್ರ ಬಿದ್ದಿದೆ ಆಯಿತಾ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಗಿಡಗಳೆಲ್ಲ ನಾನು. ಇದು ಆಗಿರೋದು ಶುಕ್ರವಾರ ಬೆಳಗ್ಗೆ ಆಯಿತಾ. ನಾನು ಗುರುವಾರನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಗಿಡದ್ದೆಲ್ಲ ಹಾಕಿದ್ದೆ. ಏನೋ ಗೊತ್ತಿಲ್ಲ, ಬೆಳಗ್ಗೆ ನೋಡಿದ ತಕ್ಷಣ ಫಸ್ಟ್ ಎದ್ದ ತಕ್ಷಣ ಬರೋದೇ ಹೊರ್ಗಡೆ ಬಂದು ಗಿಡ ಎಲ್ಲ ನೋಡೋದು. ನಾನು ಗಿಡ ಎಲ್ಲ ಕಟ್ಟಾಗಿ ಬಿದ್ದಿತ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅದು ಇನ್ನೂ ಮುಂದ್ಗಡೆ ಇದೆ, ಹಂಗಾಗಿ ಫಸ್ಟ್ ಅದ್ರ ಬಗ್ಗೆ ಹೇಳಿದ್ರಾಯ್ತು ಅಂತ ಹೇಳಿದೆ ನಾನು. ಜಸ್ಟ್ ಆಮೇಲೆ ಇವರೆಲ್ಲ ನೋಡ್ತಾಯಿದ್ರು, ಏನೋ ಆಫರ್ ಇದೇನೋ ಏನು ಕತ್ತಿನೆಲ್ಲ ನೋಡ್ತಾಯಿದ್ರು. ಹಸ್ಬೆಂಡ್ ಕಸ್ಟಮರ್ ಫೋನ್ ಮಾಡಿದ್ರು ಅಂತ ಹೋದರು ಅವರು, ಹಾಗಾಗಿ ಮಕ್ಕಳು ನಾನು ಮಾತ್ರ ಇದ್ವಿ. ಸೇಮ್ ನಿನ್ನಂಗೆ ಇತ್ಕೊಂಡೋದು ಇಲ್ಲ. ಇದು ಗೋಲ್ಡ್ ಗ್ಲಾಸ್ ಅಂತೆ, ಗೋಲ್ಡ್ ಐತಲ್ಲ ಅದಕ್ಕೆ ಕೊಳಿತಮ್ಮ ಸರಿ. ಹೌದು, ನನಗಿಂತ ನನ್ನ ಮಕ್ಕಳಿಗೆ ಭಾಳ ಇಂಟ್ರೆಸ್ಟ್ ಐತಿ ಇವೆಲ್ಲ ತೊಗೊಳೋದ್ರಲ್ಲಿ. ನಾನು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ. ಮತ್ತು ನಿನಗೆ ಡಾಲ್ ಇಷ್ಟ ಅಮ್ಮ? ನೀನು ಗುಂಡು ನಿನ್ಗೆ? ಹಾಂ, ನೀನು ಅಡುಗೆ ಮಾಡ್ತೇನೆ ಮುಂದೆ? ಒಂದು ಸಾರಿ ಮಾಡಿದ್ದೆ ಅನ್ಕೋತೀನಿ ವಿಡಿಯೋ, ಲಾಸ್ಟ್ ಟೈಮ್ ಬಂದಾಗ. ಇದು ಇನ್ನೊಂದು ಸಾರಿ ಬಂದಾಗ. ಅಲ್ಲಿ ಮಾಲ್ ಹತ್ರ ಎಲ್ಲ ಮುಗೀತು. ಆಮೇಲೆ ಅದ್ರ ಅಪೋಸಿಟ್ಟು ಮೆಟ್ರೋ ಬಜಾರ್ ಅಂತ ಇನ್ನೊಂದಿದೆ, ಅಲ್ಲೇನೋ ತೊಗೋಬೇಕು ಅಂತ ಹೇಳಿದ್ಲು ನಮ್ಗುಂಡು, ಹಾಗಾಗಿ ಮತ್ತೆ ಅಲ್ಲಿಗೊಂದು ರೌಂಡ್ ಬಂತು. ನಾನು ನೋಡಿದ್ರೆ ಸ್ವಲ್ಪ ತಲೆ ಬೇರೆ ತಿರುಗ್ತಾ ಇತ್ತು, ಅಥವಾ ತಲೆನೋವು ಬೇರೆ ಸ್ಟಾರ್ಟ್ ಆಗಿತ್ತು, ತಲೆ ಬೇರೆ ತಿರುಗ್ತಾ ಇತ್ತು, ಸಾಕಾಗೋದು ನನಗೆ. ಅಲ್ಲಿ ನಿಂದ್ರೋಕ್ಕೂ ಆಗಲಿಲ್ಲ ನನಗೆ. ನಾನು ಅಲ್ಲಿ ಗಾಡೀಲಿ ಕೂಡ್ತೀನಿ, ನೀವು ಬರ್ರಿ ಅಂತ ಹೇಳಿದೆ ನಾನು.
ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಗಿಡದ ಹತ್ರ ಹೋದ್ರಾಯ್ತು ತೊಗೊಂಡ್ರಾಯ್ತು ಅಂತ ಹೇಳಿ ಮನೆಗೆ ಹೋದ್ರಾಯ್ತು ಫಸ್ಟ್ ಅಂತ ಅನ್ಕೊಂಬಿಟ್ಟೆ ನಾನು. ಆಗಲೇ ಗಿಡ ತೊಗೊಳಕ್ಕೆ ಬರ್ತೀನಂದೆ, ಗಿಡ ಏನು ಸದ್ಯಕ್ಕೆ ತೊಗೊಳ್ಳೇ ಇಲ್ಲಿನ. ನನಗೆ ಆಗ್ತಾ ಇಲ್ಲ, ತಲೆ ತಿರುಗ್ತಾ ಇದೆ. ಅದಕ್ಕೆ ಸ್ವಲ್ಪ ಗಾಡೀಲಿ ಕುಲ್ಕೊಂಡ್ರಾಯ್ತು ಅಂತ ಬಂದೆ ನಾನು. ಅವ್ರದ್ದಿನ್ನೂ ಬಿಲ್ ಹಾಕ್ಸ್ತಾಯಿದ್ರು ಅವರು. ಬಂದೆ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬರೋದ್ರಲ್ಲಿ ಇವಾಗ ಮೊಹರಂ ಇದೆಯಲ್ಲ, ಹಾಗಾಗಿ ಇವ್ರು ಬಂದಿದ್ದರು. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬಂದು ನೋಡೋದೇ ಗಿಡಗಳಾಯ್ತಾ. ಬೆಳಗ್ಗೆ ಯಾಕಂದರೆ ಡೋರ್ ಮುಂದ್ಗಡೆನೇ ಇರೋದಲ್ಲ ಗಿಡಗಳು. ಬಂದು ನೋಡಿದ ತಕ್ಷಣ ಫುಲ್ಲು ಶಾಕ್ ನನಗೆ ಆಯಿತಾ. ಫುಲ್ ಕಡ್ಡಿ ಅಷ್ಟೇ ಉಳಿದಿದೆ, ಎಲ್ಲ ತಿಂದೋಗ್ಬಿಟ್ಟಿದೆ. ಅಯ್ಯೋ, ಆಡ್ ಬಂದಿತ್ತು ಏನು ಬಂದಿತ್ತು ನೋಡಿಲ್ಲ, ಏನಿಲ್ಲ ನಾನು. ಅಂದರೆ ಮಾರ್ನಿಂಗೆ, ನೈಟೆಲ್ಲ ಇದು ಗಿಡ ಎಲ್ಲ ನೋಡಿದ್ದೀನಿ ಚೆನ್ನಾಗಿ. ಎಲ್ಲ ತಿಂದು ಪೀಸ್ ಪೀಸ್ ಮಾಡೋಗಿದೆ ಎಲ್ಲ. ಇದರಲ್ಲಿ ಎಷ್ಟು ಮೊಗ್ಗು ಆಗಿತ್ತು, ಆಮೇಲೆ ಹೂನು ಆಗಿತ್ತು. ನಿನ್ನೆ ತಾನೇ ಹಾಕಿದ್ದೀನಿ ಶಾರ್ಟ್ ವೀಡಿಯೋಗೆ. ಇಲ್ಲಿ ನೋಡಿ, ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿದೆ. ಇಲ್ಲಿ ನೋಡಿ, ದಾಸವಾಳ ಅಂತೂ ಇಲ್ಲವೇ ಇಲ್ಲ, ಎಲೆನೂ ಬಿಟ್ಟಿಲ್ಲ ಆಯಿತಾ. ನನಗೆ ಫುಲ್ ಅಳುನೇ ಬಂದುಬಿಡ್ತು ನೋಡಿದ ತಕ್ಷಣ. ಬರೀ ಕಡ್ಡಿ ಮಾತ್ರ ಆಯಿತಾ. ಇದೆಲ್ಲ ಬಿದ್ದಿದೆ ನೋಡಿ, ಅದು ಹಿಂದ್ಗಡೆ ಬಿದ್ದಿತ್ತಲ್ಲ, ಹಾಗಾಗಿ ಇದು ಒಂದು ತಿಂದಿಲ್ಲ. ಇಲ್ಲಿ ನೋಡಿ ಎಷ್ಟು ಬೇಜಾರಾಯಿತು ನನಗೆ. ಇದರಲ್ಲೂ ಒಂದು ಸ್ವಲ್ಪ ಇದು ತಿಂದಿಲ್ಲ ಅಷ್ಟೇ, ಅದು ಬಿಟ್ಟಿದ್ದೆಲ್ಲ ಎಲಿನೇ ಇಲ್ಲ ಇದರಲ್ಲಿ ನೋಡಿ. ಎಲ್ಲ ಲೀವ್ಸ್ ಎಲ್ಲ ತಿಂದ್ಬಿಟ್ಟಿದೆ ನೋಡಿ. ಸೇಮ್ ಇದೂ ಇವಾಗ ಜಸ್ಟ್ ನಾನು ನಿಮಗೆ ಮಾತಾಡ್ತಾ ಇರ್ತಾಯಿದ್ದೀನಿ, ಬಟ್ ಒಳಗಡೆ ಎಷ್ಟು ಫೀಲ್ ಆಗ್ತಾಯಿದೆ ಅಂದರೆ ನನಗೆ ಅದು ಹೇಳೋಕ್ಕಾಗಲ್ಲ ಅಷ್ಟು. ಬರೀ ಕಡ್ಡಿ ಮಾತ್ರ ಇದೆ, ಎಲ್ಲ ತಿಂದಾಗೋಗಿದೆ ನೋಡಿ. ಇಲ್ಲೆಲ್ಲ ಬಿದ್ದಿತ್ತಿದ್ದು. ಆಮೇಲೆ ಇದೂ ಅಷ್ಟೇ, ಮುಂದ್ಗಡೆದು ಅಷ್ಟೇ ತಿಂದಿದೆ. ಈ ಥರ ಇತ್ತೆಲ್ಲ ಆಯಿತಾ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಿಂದ್ಗಡೆ ಬಿಟ್ಟಿದೆ. ಸೇಮ್ ಆ ಥರ ಇತ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಮುಂದ್ಗಡೆದೆಲ್ಲ ಕಟ್ಟಾಗಿ ತಿಂದ್ಬಿಟ್ಟಿದೆ. ಇದೇ ಫಸ್ಟ್ ಟೈಮ್ ಆಯಿತಾ ಬಂದಿರೋದು. ಹೆಂಗೆ ಬಂತು ಏನು ಕತೆನೋ ಗೊತ್ತಿಲ್ಲ ನನಗೆ. ಯಾಕಂದರೆ ಮಕ್ಕಳಿಗೆ ನಾನು ಮುಟ್ಟೋಕೆ ಬಿಡಲ್ಲ, ಏನಾದ್ರು ಕಿತ್ತಾರೆ ಅದು ಅಂತ ಅಂದ್ಕೊಂಡು. ಇದರಲ್ಲಿ ಎಷ್ಟು ಮೊಗ್ಗಾಗಿತ್ತು ಗೊತ್ತಾ. ಅಯ್ಯೋ ದೇವ್ರೆ, ಎಷ್ಟು ಬೇಜಾರಾಗ್ತಾಯಿದೇನೋ ನನಗೆ. ನೋಡಿ, ಈ ಎಲೆ ಮಾತ್ರ ತಿಂದಿಲ್ಲ. ಎಲೆ ತಿನ್ನುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಎಲೆ ತಿಂದಿಲ್ಲ. ಆಮೇಲೆ ಇದಕ್ಕೆ ನೀವೇನಂತೀರೋ ಗೊತ್ತಿಲ್ಲ, ಒಬ್ಬೊಬ್ಬರು ದೊಡ್ಡಪತ್ರೆ ಅಂತಾರೆ. ಆಮೇಲೆ ನಮ್ಮ ಸೈಡು ಅಜ್ಜಿವಾನ್ ಅಂತ ಕರಿತೀವಿ ನಾವು ಗಿಡಕ್ಕೆ. ಹಾಗಾಗಿ ಇದು ಮಾತ್ರ ತಿಂದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ದುಂಡು ಮಲ್ಲಿಗೆ ಇದೆ ಆಯಿತಾ. ಈ ದುಂಡು ಮಲ್ಲಿಗೆ ಹೈಟ್ ಇದೆ ಆಯಿತಾ, ಇಲ್ಲಿವರೆಗೂ ಇದೆ. ಹಾಗಾಗಿ ತಿನ್ನೋಕ್ಕಾಗಿಲ್ಲ ಅದಕ್ಕೆ. ಮೇಲೆ ಇದೆಯಲ್ಲ, ಆಮೇಲೆ ಏನಾಗಿದೆ, ಕೆಳಗಡೆ ಇರೋದೆಲ್ಲ ತಿಂದಿದೆ ನೋಡಿ. ಇಲ್ಲೆಲ್ಲ ಕಟ್ಟಾಗಿದೆ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಇಲ್ಲಿ ಇಲ್ಲೆಲ್ಲ ತಿಂದಿದೆ ನೋಡಿ. ಇಲ್ಲಿಂದ ಬೆಳಗ್ಗೆಯಿಂದ ಮೂಡೇ ಇಲ್ಲ ನನಗೆ, ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಆಯಿತಾ. ಏನೂ ಮಾಡೋಕ್ಕಾಗಲ್ಲ, ಮೂಕ ಪ್ರಾಣಿ ಅಲ್ಲ ಅಂತ ಸುಮ್ಮನಾಗಿದ್ದೀನಿ. ಬಟ್ ಅಲ್ಲಿ ಅವರು ಮನೆಯವ್ರಿಗೆ ಗೊತ್ತಾಗಲ್ವಾ ಅಂತ ನನಗೆ ಆಯಿತಾ. ಹೆಂಗೆಂಗೋ ಬಿಟ್ಟರೆ ಯಾರ ಮನೆಗಾದ್ರೂ ಹೋಗುತ್ತೆ ಅನ್ನೋದು ಮ್ಯಾನರ್ಸ್ ಇರಲ್ಲ ಅಂತ. ಅದೇನೋ ಪ್ರಾಣಿಗೆ ಗೊತ್ತಾಗಲ್ಲ, ಹೋಗಲಿ ಅಂತ ಸುಮ್ಮನೆ ಆಗಿದ್ದೀನಿ ನಾನು ನೋಡಿದ್ರೆ ಎಷ್ಟು ಪ್ರೀತಿಯಿಂದ ಅಂದರೆ ಒಂಥರ ಒಂದು ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊಳ್ಳೋದಾಯ್ತಾ. ನಾನು ಗಿಡಗಳಿಗೆ ನೋಡಿದ್ರೆ ಹಿಂಗೆ ಮಾಡಿಟ್ಟಿದ್ದಾರೆ. ನೋಡೋಣ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಚೆನ್ನಾಗಿ ಬೆಳೆಸೋಣ ಅಷ್ಟೇ. ಅಟ್ಲೀಸ್ಟ್ ಕಡ್ಡಿ ಆದರೂ ಬಿಟ್ಟಿದೆಯಲ್ಲ, ಖುಷಿ ಪಟ್ಕೋತೀನಿ. ಇಲ್ಲಾಂದರೆ ಇದನ್ನು ತಿಂದ್ಬಿಡೋದೇನೋ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.